ಈ ಅಡ್ವೆಂಚರ್ ಮಾಡೋದವ್ರ ಪೈಕಿ ನೀನು ಎರಡನೇ ಇವಳು. ಮೊದಲವನು he was a male, right? So how long he took to cross the ocean? How many days? For how many days? 43 days? Okay. And I took 52 days. Okay. Go ahead. ನಮಸ್ತೆ ಅಮ್ಮ, ನನ್ನ ಹೆಸರು ಜ್ಯೋತಿ ಅಂತ. ನೀವು ರಾತ್ರಿ ಮಲ್ಕೊಂಡಾಗ ಅದು ಕೆಳಗಡೆ ಹೋದಾಗ ಅದೆಲ್ಲ ಹೆಂಗೆ ಕಟ್ಟಾಕೋದಕ್ಕೆ ಏನಾದ್ರು ಆಪ್ಷನ್ ಇತ್ತಾ? ಸೊ ಎಲ್ಲೂ ಕಟ್ಟಾಕಕ್ಕಾಗಲ್ಲ, ಸುಮ್ಮನೆ ಹಾಗೆ ಡ್ರಿಫ್ಟ್ ಆಗ್ತಾ ಇರುತ್ತೆ. ಮಲಗಿದ್ರೆ ಸ್ವಲ್ಪ 2 ಮೈಲಿ 3 ಮೈಲಿ ಬೇರೆ ಕಡೆ ಡ್ರಿಫ್ಟ್ ಆಗ್ತಾ ಇತ್ತು. ಸೊ ಸಮಟೈಮ್ಸ್ ಇಟ್ ವುಡ್ ಡ್ರಿಫ್ಟ್ ಅಪ್, ಸಮಟೈಮ್ಸ್ ಇಟ್ ವುಡ್ ಡ್ರಿಫ್ಟ್ ಡೌನ್. ಬಟ್ ಪ್ರತಿದಿನ 50-60 ಮೈಲಿ ರೋ ಮಾಡ್ತಾ ಇದ್ದೆ. ಸೊ ಸ್ವಲ್ಪ 2 ಮೈಲಿ ಮೇಲ್ ಹೋದ್ರೆ ನೆಕ್ಸ್ಟ್ ಡೇ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ಸೊ ಐ ಕುಡ್ ಅಡ್ಜಸ್ಟ್ ದ ನೆಕ್ಸ್ಟ್ ಡೇ ಟು ಬಿ ಆನ್ ಟ್ರ್ಯಾಕ್. ಸೊ ಸ್ವಲ್ಪ ಡ್ರಿಫ್ಟ್ ಆಗ್ತಾನೆ ಇತ್ತು. ಸೊ ಇಟ್ಸ್ ನೆವರ್ ಒನ್ ಸ್ಟ್ರೈಟ್ ಲೈನ್, ಇಟ್ಸ್ ಆಲ್ವೇಸ್ ಸ್ವಲ್ಪ ಅಪ್ ಡೌನ್ and slowly we reach the end. ಒಂದೊಂದ್ಸತಿ ಕೇಳಿಸ್ತಾ ಇದೆಯಾ? ಒಂದೊಂದ್ಸತಿ ಮುಂದೆಯಿಂದ ಗಾಳಿ ಬರ್ತಾ ಇದ್ರೆ ಬೋಟ್ ಹಿಂದಕ್ಕೆ ಹೋಗ್ತಾ ಇತ್ತು. ಸೊ ಅವಾಗ ಒಂದು ಬೋಟಲ್ಲಿ ಪ್ಯಾರಾಶೂಟ್ ತರ ಇದೆ, ಅದು ನೀರ್ ಒಳಗೆ ಹಾಕಿದ್ರೆ ಅದು ನೀರು ತುಂಬುತ್ತೆ. ಅದು ಆಂಕರ್ ತರ ಡ್ರ್ಯಾಗ್ ಬರುತ್ತೆ. ಸೊ ಇಟ್ ವಿಲ್ weigh the boat down. That will stop it drifting. ಅದು ಹಾಕಿದ್ರೆ ತುಂಬಾ ದೂರ ಡ್ರಿಫ್ಟ್ ಆಗಲ್ಲ, ಬಿಕಾಸ್ ದ ನೀರಿಂದು ಭಾರ ಸ್ವಲ್ಪ ಆಂಕರ್ ತರ ಇರುತ್ತೆ. ಸೊ ಇಫ್ ಇಟ್ ವಾಸ್ ವೆರಿ ವಿಂಡಿ ಕಮಿಂಗ್ ಫ್ರಮ್ ದ ಆಪೋಸಿಟ್ ಡೈರೆಕ್ಷನ್, ಅದು ಹಾಕ್ತಾ ಇದ್ದೆ. ಗಾಡಿ ಹಿಂದಿಂದ ಬರ್ತಾ ಇದ್ರೆ ಇಟ್ ವಾಸನ್ ಅ ಪ್ರಾಬ್ಲಮ್, ಅದು ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ಸೊ ಓನ್ಲಿ ಇಫ್ ಇಟ್ ವಾಸ್ ಕಮಿಂಗ್ ಫ್ರಮ್ ದ ಫ್ರಂಟ್ ಐ ವುಡ್ ಪುಟ್ ದಿ ಆಂಕರ್. ಗಾಡಿ ಹಿಂದೆ ಬರ್ತಾ ಇದ್ರೆ ಇಟ್ ವುಡ್ ಪುಷ್ ಮಿ ಅಲಾಂಗ್. ಸೊ ಅದೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ನೀವು ದೋಣಿ ನಡೆಸುವಾಗ ತಿಮಿಂಗಲಗಳೇನಾದ್ರೂ ದರ್ಶನ ಆಯ್ತು ನಮ್ಮ ನಿಮಗೆ? ಊಟ ಹೊತ್ತೋಗ್ಯಕ್ಕಾಗಲಿಲ್ಲ, ತುಂಬಾ ಬೇಗ ಹೋಗಿ ನೀರ್ ಕೆಳಗಡೆ ಹೊಟ್ಟೋಯ್ತು. ಬಟ್ ಐ ಸೋ ತಿಮಿಂಗಲ ನೋಡಿದೆ, ಆರ್ಕಾ, ಕಿಲ್ಲರ್ ವೈಲ್. ಹೆದರಿಕೆ ಆಗ್ಲಿಲ್ವಾ ನಿನ್ ಬೋಟ್ ಅನ್ನು ಹತ್ತಿರ ಹಾಕಿಬಿಡುತ್ತೆ ಅಂತ? ಇಲ್ಲ, ಅದು ನಾವೇನ್ ತೊಂದ್ರೆ ಅದು ಕೊಡದಿದ್ರೆ ಏನೂ ಮಾಡಲ್ಲ. ಇಫ್ ವಿ ಗಿವ್ ಇಟ್ ಪ್ರಾಬ್ಲಮ್ ಅದು ತೊಂದರೆ ಮಾಡುತ್ತೆ. ಇಫ್ ವಿ ಜಸ್ಟ್ ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ಅದು ಏನೂ ಮಾಡಲ್ಲ. ಆ ಬುದ್ಧಿ ಮನುಷ್ಯರಿಗೆ ಇಲ್ಲಲ್ಲ ನನ್ನ ಹೆದರಿಕೆ ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಹೆದರಿಕೆ ಆಯ್ತು. ಆದ್ರೆ ಗೊತ್ತಾಗುತ್ತೆ ಅದು ಸುಮ್ಮನೆ ನೋಡ್ತಾ ಇದೆ, ಅದಕ್ಕೂ ಕ್ಯೂರಿಯಾಸಿಟಿ ಇರುತ್ತೆ. ಇದೇನಿದು, ಇದೇನು ಬೋಟು, ಮನುಷ್ಯ ಏನು ನೋಡ್ಕೊಂಡು ಹೋಗುತ್ತೆ. ನಮಸ್ತೆ. ಇಲ್ಲಿ ಇದು ಸೇಫ್ಟಿ ಪ್ರಿಕಾಷನ್ಸ್ ನಲ್ಲಿ, ಆಮೇಲೆ ಟೀಮ್ ಸೇಫ್ಟಿ ಆಫೀಸರ್ಸ್ ಎಲ್ಲ ಆಯ್ತಲ್ಲ, ಎನಿಥಿಂಗ್ ಲಾಸ್ಟ್ ಆಪ್ಷನ್ ನಲ್ಲಿ ಏನಾರೋ ಏರ್ ಲಿಫ್ಟಿಂಗು ಆ ಥರದ್ದು ಏನಾರೋ ಇದಿತ್ತ, ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿ. ಸೊ ಏರ್ ಲಿಫ್ಟಿಂಗ್ ಆಗಲ್ಲ, ಬಿಕಾಸ್ ಲ್ಯಾಂಡ್ ಇಂದ 200 ಮೈಲ್ಸ್ ಇದ್ರೆ ಹೆಲಿಕಾಪ್ಟರ್ ಅಲ್ಲಿ ಫ್ಯೂಲ್ ಇರಲ್ಲ. You cannot have enough petrol to last 200 miles and back. So 200 miles ದಾಟದ ಮೇಲೆ there's no helicopter rescue. ಹೋಗಕ್ಕೆ ಮುಂಚೆ ಸ್ವಲ್ಪ ಫಸ್ಟ್ ಏಡ್ ಮೆಡಿಕಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ. And also being calm. So ತುಂಬಾ ಮೆಂಟಲ್ ಪ್ರಿಪರೇಷನ್ ಟ್ರೈನಿಂಗ್ ತಗೊಂಡೆ. ಸೊ ಇದಾದ್ರೆ ಹೆಂಗೆ ಕಾಮ್ ಆಗಿ ಇರ್ಕೊಂತೀನಿ, what will I do to stay calm, ಅದೆಲ್ಲ ಟ್ರೈನಿಂಗ್ ತಗೊಂಡಿದ್ದೆ. ಸೊ ಹೌ ಟು ಸ್ಟೇ ಮೆಂಟಲಿ ಫೋಕಸ್ಡ್ ಇಫ್ ದೇರ್ ಇಸ್ ಅನ್ ಎಮರ್ಜೆನ್ಸಿ, ತುಂಬ ಪ್ಯಾನಿಕ್ ಮಾಡಬಾರ್ದು. ಸೊ ಆಲ್ ಆಫ್ ದಟ್ ಟ್ರೈನಿಂಗ್ ಐ ಟುಕ್. ಲಾಸ್ಟ್ ರಿಸೋರ್ಟ್ ಏನಾದ್ರು ಎಮರ್ಜೆನ್ಸಿ ಪ್ರಾಬ್ಲಮ್ ಆದರೆ ಮೇಡೇ ರೇಡಿಯೋ ಅಲ್ಲಿ ಬೇರೆ ಬೋಟ್ ಕರೀಬೋದು. But the boat could be 5 hours away, the boat could be 3 days away. So adu ಸ್ವಲ್ಪ that is the danger that you are on your own, and if there's a very big emergency you just have to wait for the boat to come.
ಓಕೆ, ಮತ್ತೊಮ್ಮೆ ಕಂಗ್ರಾಟ್ಸ್. ಮತ್ತೆ Thank you. ಇದು ಲಾರ್ಜ್ ವಿಸಿಬಿಲಿಟಿ ಮತ್ತೆ ಲಾರ್ಜ್ ಸ್ಕೇಲ್ ತಲುಪೋದಕ್ಕೆ ಮತ್ತೆ ಇನ್ಸ್ಪಿರೇಷನ್ ಆಗೋದಕ್ಕೆ ಯಾರೋ ಡಾಕ್ಯುಮೆಂಟರಿ ರೂಪದಲ್ಲಿ ಯಾರೋ ಪ್ಲಾಟ್ಫಾರ್ಮ್ಗೋ ಅಥವಾ ಫಿಲಮ್ ಥರ ಯಾರೋ ಬರೋ ಚಾನ್ಸ್ಗಳು ಮುಂದೆ ಇದೆಯಾ? ಬಿಕಾಸ್ ಇಟ್ ವಿಲ್ ಬಿ ಲಾರ್ಜ್ ಆಡಿಯನ್ಸ್ ಲೈಕ್ ನೆಟ್ಫ್ಲಿಕ್ಸ್ ಆರ್ ನ್ಯಾಟ್ ಜಿಯೋ ಈ ಥರ ಡಾಕ್ಯುಮೆಂಟ್ರಿ ಥರದ್ದಕ್ಕೆ ಐ ಥಿಂಕ್ ಇಟ್ಸ್ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪೇರೆಂಟ್ಸು ಸಮುದಾಯ ಎಲ್ಲ ಯೋಚನೆ ಮಾಡಲಿ ಅಂತ ನಮ್ಮ ಒಂದು ಬೈಕ್. ಥ್ಯಾಂಕ್ ಯು. ಒಂದು ಪ್ರಶ್ನೆನ ಕೇಳೋದಕ್ಕೆ ಇಷ್ಟಪಡ್ತೇನೆ ಅನನ್ಯ. Usually when we think about achieving something, we set a bar for ourselves, but you seem to have pushed that bar so high that something that was considered to be so unattainable is attained by you. So what is it that prompted you to achieve this? This is something that I would like to know. ಅಂದರೆ ಇಷ್ಟು ಅಸಾಧಾರಣ ಒಂದು ಗೆಲುವನ್ನು ಪಡೆಯೋದಕ್ಕೆ ಸಾಧಿಸೋದಕ್ಕೆ ವಾಟ್ ಎಕ್ಸಾಕ್ಟ್ಲಿ ಇಸ್ ಇಟ್ ದಟ್ ಮೋಟಿವೇಟೆಡ್ ಯು ಟು? ಚಿಕ್ಕವಳಾಗಿದ್ದಾಗ ತುಂಬಾ ಮೌಂಟೇನಿಯರಿಂಗ್ ಮಾಡ್ತಾ ಇದ್ದೆ, ಹೈಕಿಂಗ್ ಮಾಡ್ತಾ ಇದ್ದೆ. I used to do a lot of outdoor sports. So I had always done that. The ocean was some different environment to learn about. ಅದೇ ಹೋಗಿದ ತಕ್ಷಣ ಗೊತ್ತಿರಲಿಲ್ಲ if I can do this or not. I didn't think ಈಗ I ನನ್ನ can ಕ್ವಶನ್ಗೆ definitely ಆನ್ಸರ್ achieve ಬಂತಲ್ಲ this. ಮುಗಿಯುತ್ತೆ. It's definitely ಮತ್ತೇನು? possible. So when I was doing this, one of the reasons to do this was to say there is bravery in trying. Even if I couldn't do this, at least I have the courage to try something different and do something that other people are too afraid to do. So that in itself is important. So the trying is important, not just the completing the work. And I think as a society, we fear failure. We don't want to be seen to fail. We don't want to be seen to not achieve something. And that stops us doing things that we are capable of, but we're too afraid to try. So for me, I didn't think I could definitely do this. It was to say, I'm going to try anyway and see what happens. So that is also important, just try. ಮೇಡಮ್ ನಮಸ್ತೆ. ಕಂಗ್ರ್ಯಾಚುಲೇಷನ್ ಮೇಡಮ್. Thank you. ಭಾಳ ಖುಷಿ ಆಗ್ತಾ ಇದೆ, ಯಾಕಂದರೆ ಇವತ್ತು ನಿಮ್ಮದು ಅಚೀವ್ಮೆಂಟ್ ನೋಡಿ ಮತ್ತು ನಿಮ್ಮ ಸ್ಪೀಚ್ ಜೊತೆಗೆ ನಂದೇನು ಪ್ರಶ್ನೆ ಅಂತಂದರೆ, ಐ ಮೀನ್ ಯೋಗಿಕ್ ಸೈನ್ಸ್ ಇನ್ PhD ಇನ್ ಯೋಗ ಪ್ರತಿನಿತ್ಯ ಸಾಧನೆ ಮಾಡ್ತಾ ಇದ್ದೀವಿ. ಆದರೆ ನಿಮ್ಮ ಸಾಧನೆ ನೋಡಿ ನನಗೆ ಭಯ ಅನಿಸ್ತಾ ಇದೆ. ಅಂದರೆ ಇವರು ಯಾವ ರೀತಿಯಾಗಿ ಮೋಟಿವೇಶನ್ ತೊಗೊಂಡ್ರು, ಜೊತೆಗೆ ಆ ಧೈರ್ಯವನ್ನು ಹೆಂಗೆ ಇದು ಮಾಡಿಕೊಂಡ್ರು ಗೊತ್ತಿಲ್ಲ. ಆ ಥರ ಎಲ್ಲ ಸಮುದ್ರದ ಜೊತೆ ಅಲೆಗಳು ಬರ್ತಿರ್ತವೆ, ಆಮೇಲೆ ಎಲ್ಲ ತಿಮಿಂಗಲಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳು ಇರ್ತವೆ. ಆ ಥರ ಬಂದಾಗ ಮನಸ್ಸನ್ನು ಯಾವ ರೀತಿಯಾಗಿ ನೀವು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತೀವಿ? ಅದು ಹೆಂಗೆ ಮನಸ್ಸು ಶಕ್ತಿ ಟು ಬಿಲ್ಡ್ ಯುವರ್ ಮೆಂಟಲ್ ಅಂಕಲ್ ಮುಂಚೆ ಹೇಳಿದ್ರು it was about conquering the sea ಅಂತ. And actually ಅದು ಸಮುದ್ರ ಕಾಂಕರ್ ಮಾಡೋಕ್ಕಾಗಲ್ಲ. It's not possible. So ಮನುಷ್ಯ ಎನ್ವೈರನ್ಮೆಂಟ್ ಭೂಮಿ ಕಾಂಕರ್ ಮಾಡೋಕ್ಕೆ ಸಾಧ್ಯ ಅಲ್ಲ. So you have to understand that I have to become one with the sea. I have to accept the challenges. I have to accept the good days and the bad days. Many days I was afraid. Many days I was struggling and thought, why am I doing this? So we can't fight that. We have to accept that that is part of the journey, and that in itself gives us mental strength. So it's a lot of it is yeah. So it's about accepting the challenge, not struggling against it or overcoming it. So to accept that we will be afraid, we will struggle, it will be difficult, and still push through. Ma'am, my question is, did you observe any health issues during this your journey, ma'am? ಹೌದು, ಇಪ್ಪತ್ತು ದಿನ ಆದ್ಮೇಲೆ ಕೈ ತುಂಬಾ ನೋವ್ತಾ ಇತ್ತು, ಮಸಲ್ ತುಂಬಾ ನೋವ್ತಾ ಇತ್ತು. It's not possible to row
constantly very hard. So we have to understand our body. ಯಾವಾಗ ರೆಸ್ಟ್ ಮಾಡಬೇಕು, ಯಾವಾಗ ಸ್ವಲ್ಪ ಪುಷ್ ಮಾಡಬೇಕು. Sometimes we have to push ourselves, sometimes we have to accept, okay, I need to rest. So ಅದು ಮ್ಯಾನೇಜ್ ಮಾಡಬೇಕಾಗಿತ್ತು. Thankfully I didn't have too many problems. ಆದರೆ ಬೋಟಲ್ಲಿ ಆಂಟಿಬಯೋಟಿಕ್ಸ್ ತೊಗೊಂಡು ಹೋಗಿದ್ದೆ, ಮಾತ್ರೆ ತೊಗೊಂಡು ಹೋಗಿದ್ದೆ. ಅವರು ಟ್ರೈನಿಂಗ್ ಕೊಡ್ತಾರೆ, ಮೆಡಿಕಲ್ ಟ್ರೈನಿಂಗ್, ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಆದರೆ. ಸೊ ದಟ್ ವಿ ಹ್ಯಾವ್ ಟು ಮ್ಯಾನೇಜ್. ಬಟ್ ಅದರ್ ದನ್ ದಟ್ ಏನು ತುಂಬ ಪ್ರಾಬ್ಲಮ್ಸ್ ಆಗಿಲ್ಲ. ಕಡಿಮೆ ಮಾಸಾದ ದಿನ ಸಮುದ್ರ ಜಲವನ್ನು ನಾವು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಬಟ್ ಯು ಆರ್ ಆಲ್ ದ 53 days ಯು ಆರ್ ಡ್ರಿಂಕಿಂಗ್ ದಟ್ ವಾಟರ್ ಓನ್ಲಿ. ಇಲ್ಲ, ಅದು ಒಂದು ಮೆಷಿನ್ ಇತ್ತು. ಅದು ಸಮುದ್ರ ನೀರು ಡಿಸ್ಟಿಲ್ ಮಾಡುತ್ತೆ, ಅದು ಉಪ್ಪು ತೆಗೆಯುತ್ತೆ, ಸಿ ನೀರು ಮಾಡುತ್ತೆ. ಸೊ ಇಟ್ಸ್ ಡೆಫಿನೆಟ್ಲಿ ವಿ ಕ್ಯಾನಾಟ್ ಡ್ರಿಂಕ್ sea water, but the machine will make it into drinking water. So yeah, definitely we will not survive. So mansha samudra neer kudiyake agala. Yeah, so it's a special machine. Adu solar panel in the electricity barta ittu. Through that, adu machine ನಮ್ಮೆಲ್ಲರ ಪ್ರಶ್ನೆಗಳಿಗೆ ಅನನ್ಯ ಸುಲಭವಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಈಗ ಅನನ್ಯರ program ಆದ್ಮೇಲೆ ಇರ್ತೀನಿ, ಬೇಕಾದ್ರೆ if anyone has any other questions, please feel free to ask. ಹಲೋ, ಅಲ್ಲೇ ಹಲೋ. ಮೊಟ್ಟ ಮೊದಲ ಅನನ್ಯವರಿಗೆ ಕಾಂಗ್ರ್ಯಾಚುಲೇಷನ್ಸು. Thank you. ನನ್ನ ಹೆಸರು ಕೆಂಬಾವಿ ಮಠ್ ಅಂತ, VR. ನಾನು ಫಿಲ್ಮ್ ಮೇಕರು. ಮೊಟ್ಟ ಮೊದಲು ನಿಮ್ಮ ಅಜ್ಜವ್ರನ್ನ ಶಾನ್ ಹೌಸಿನಲ್ಲಿ ಫೋಟೋ ತೆಗೆದಿದ್ದು ನಾನೇನೆ, BSNA ಪ್ರೋಗ್ರಾಮ್ನಲ್ಲಿ. Oh, okay. ಆಮೇಲೆ ಇಂಗ್ಲೆಂಡ್ನಲ್ಲಿ ಕನ್ನಡ ಕ್ಲಬ್ಗೆ ನಾನು 98ನಲ್ಲಿ ಬಂದಿದ್ದೆ. ಅವಾಗ ನಮಗೆ ಇಲ್ಲಿ ಇಂಗ್ಲೆಂಡ್ನಲ್ಲಿ ಇರತಕ್ಕಂಥ ರಾಜಾ ಶೆಟ್ಟಿ ಅವರು ನಾನು ಇನ್ವೈಟ್ ಮಾಡಿದ್ರು. ನಿಮ್ಮ ಹಾಗೆ ಅಡ್ವೆಂಚರ್ಸ್ ಥರ ಅಲ್ಲಿ ಭಾಷಣವನ್ನು ಮಾಡಿದ್ದೆ ನಾನು. ಅದೇ ಥರ ನಾನು ಯೋಚನೆಯನ್ನು ಮಾಡ್ತಾ ಇದ್ದೇನೆ, ನಿಮ್ಮ ಬಗ್ಗೆ ಡಾಕ್ಯುಮೆಂಟ್ರಿ ಫಿಲ್ಮ್ ಅಥವಾ ಈ ಥರ ಸಾಕ್ಷ್ಯಚಿತ್ರ ಮಾಡ್ಬೇಕಂತ. ಸಾಕ್ಷ್ಯಚಿತ್ರವನ್ನು ಪಿಟೀಲ್ ಚೌಡರನ್ ಬಗ್ಗೆ ನಾನು ಡಾಕ್ಯುಮೆಂಟ್ರಿ ಮಾಡಿ ಒಂದು ಹಾದಿ ಇದನ್ನು ಮಾಡೋಣ ಅಂತ. ಆದ್ದರಿಂದ ನನ್ನ ರಿಕ್ವೆಸ್ಟ್ ಇಷ್ಟೇ, ನೀವು ಡಾಕ್ಯುಮೆಂಟ್ರಿ ಫಿಲ್ಮ್ನಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ, ಅದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕುತ್ಕೊಂಡು ಮಾತಾಡಿ ಒಂದು ಮಾಡೋಣ ಸಾಕ್ಷ್ಯಚಿತ್ರವನ್ನು ಅಂತ ನನ್ನ ಯೋಚನೆ. ಈಗ ಮುಂದಿನ ಕಾರ್ಯಕ್ರಮ ಅವಕಾಶಕ್ಕಾಗಿ ಅನನ್ಯ ಅವರಿಗೆ ಸನ್ಮಾನ.